14ನೆಯ ಸ್ಥಳ. ಸತ್ಯ ಸುಕುಮಾರನಾಗಿರುವ ನಾ ಸಮಾಧಿಯಲ್ಲಿ ಮಲಗಿರುವೆ, ಆದರೆ ನಾ ಸಾರಿದ ಸತ್ಯ ಎಂದೆಂದಿಗೂ ಎಚ್ಚರವಾಗಿರುವುದು. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಿಮ್ಮ ಚರಣಕ್ಕೆ ಶಿರಬಾಗಿ ವಂದಿಸಿ ಸ್ತೋತ್ರಗೈಯುವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕಕ್ಕೆ ರಕ್ಷಣೆ ಇಟ್ಟಿರಿ, ಲೋಕಕ್ಕೆ ರಕ್ಷಣೆ ಇಟ್ಟಿರಿ. ಅಮ್ಮ, ನಮ್ಮ ಪ್ರಭುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ನಾನು ಅಪ್ಪಣೆಯನ್ನು ಕೇಳಿ ಪಡೆದಿದ್ದೇನೆ. ನಾವು ಪ್ರಭುವಿನ ಮೃತ ಶರೀರವನ್ನು ಸಮಾಧಿಯಲ್ಲಿ ಇಡೋಣ. ಸಮಾಧಿಯ ಸ್ಥಳ ಎಲ್ಲಿದೆ ಮಗನೇ? ಅಮ್ಮ, ಚಿಂತಿಸಬೇಡಿ, ನನ್ನದೊಂದು ಹೊಸ ಸಮಾಧಿ ಇದೆ. ಈಗೋ ನೋಡಿ, ಇಲ್ಲೇ ಇದೆ. ನಿಮ್ಮ ಅಭ್ಯಂತರ ಇಲ್ಲವೆಂದರೆ ಆ ಸಮಾಧಿಯಲ್ಲೇ ಸ್ವಾಮಿಯ ಶರೀರವನ್ನು ಭೂಸ್ಥಾಪನೆ ಮಾಡೋಣವೇ? ಹಾಗೆಯೇ ಮಾಡೋಣ. ಶವ ಸಂಸ್ಕಾರಕ್ಕೆ ಬೇಕಾದ ಸಕಲ ವಸ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ. ನೀವು ಹೇಳಿದಂತೆ ಆಗಲಿ ಅಮ್ಮ. ಶವಲೇಪನಕ್ಕಾಗಿ ಬೇಕಾದ ಸುಗಂಧ ದ್ರವ್ಯಗಳನ್ನು, ಪರಿಮಳ ತೈಲವನ್ನು, ಶವವನ್ನು ಸುತ್ತಲೂ ನಾರುಮಡಿ ಬಟ್ಟೆಯನ್ನು ತರೋಣ. ಪಾಸ್ಕ ಹಬ್ಬ ಹತ್ತಿರದಲ್ಲಿದೆ. ಬಹುಬೇಗನೆ ಶವ ಸಂಸ್ಕಾರ ಕಾರ್ಯಗಳನ್ನು ಮುಗಿಸೋಣ. ಓ ಪ್ರಿಯ ಮನುಜನೇ, ಆತ್ಮ ಅವಿನಾಶಿ ಎಂಬುದನ್ನು ನೀ ಅರಿಯದಾದೆ. ನೀನು ನನಗಾಗಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧನಾಗಿದ್ದರೆ ಅದನ್ನು ನಿತ್ಯಕ್ಕೂ ನೀ ಉಳಿಸಿಕೊಳ್ಳುವೆ ಎಂದು ನಾನು ಬೋಧಿಸಲಿಲ್ಲವೇ? ನಿನ್ನ ಗೆಳೆಯನಿಗಾಗಿ ನೀ ಪ್ರಾಣಧಾರೆ ಎರೆಯುವುದಕ್ಕಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ ಎಂದು ಬೋಧಿಸಿ ಅದರಂತೆ ನಾ ನಡೆದೆ. ಇಂದು ನಾ ಸತ್ತಿದ್ದರೂ ನಾ ಎಂದೆಂದಿಗೂ ಜೀವಿಸುವವ, ಏಕೆಂದರೆ ತಂದೆಯ ಚಿತ್ತಕ್ಕೆ ಶಿರಬಾಗಿದವನು ನಾನು. ಇದರ ಪರಿಣಾಮವಾಗಿ ಸಾವಿನ ವಿರುದ್ಧ ಸೆಣಸಾಡಿ ನಾ ಗೆದ್ದಿರುವೆ. ಆದ್ದರಿಂದ ನೀನು ಅಂಜಬೇಡ. ನಿನ್ನ ಲೌಕಿಕತೆಗೆ ಮೊದಲು ನೀನು ಸಾಯಿ. ನಿನ್ನ ಸ್ವಾರ್ಥ ಜೀವನಕ್ಕೆ ಮೊದಲು ಇತಿಶ್ರೀ ಹಾಡು. ನನ್ನನ್ನು ಯಾವುದೇ ಅಳುಕಿಲ್ಲದೆ ಈಗಲಾದರೂ ನಂಬು. ಆಗ ನಿನಗೆ ಸಾವು ಕೊನೆಯಾಗುವುದಿಲ್ಲ. ನಿನ್ನ ಜೀವದ ಉಸಿರು ತಣ್ಣಗಾಗುವಾಗ ಇದೇ ನನ್ನ ಕೊನೆ,
ನಾ ಸೋತು ಸುಣ್ಣವಾದೆ ಎಂದು ಕೊರಗಬೇಡ. ನಿನ್ನ ಮನ ನನ್ನೊಂದಿಗಿರುತ್ತದೆ, ಏಕೆಂದರೆ ನಾನು ಸಾವನ್ನು ಸೆರೆ ಹಿಡಿದಿದ್ದೇನೆ, ಸಾವಿಗೆ ಸವಾಲೆಸೆದಿದ್ದೇನೆ. ಓ ಸಾವೇ, ನಿನ್ನ ಜಯವೆಲ್ಲಿ? ಓ ಸಾವೇ, ನಿನ್ನ ವಿಷದ ಕೊಂಡಿ ಎಲ್ಲಿ ಎಂದು ಸಾವಿಗೆ ಸವಾಲೆಸೆದ ಏಕೈಕ ವ್ಯಕ್ತಿ ನಾನಾಗಿದ್ದೇನೆ. ನೀನು ಬದುಕಿದರೂ ನನಗಾಗಿ ಬದುಕುತ್ತೇನೆ, ಸತ್ತರೂ ನನಗಾಗಿ ಸಾಯುತ್ತೇನೆ ಎಂದು ನನ್ನಲ್ಲಿ ದೃಢ ವಿಶ್ವಾಸವು ಹೊರಹೊಮ್ಮುವಂತೆ ಮಾಡುವೆಯಾ? ಇದು ನನ್ನ ನಿರ್ಧಾರ. ಪ್ರಭು ಯೇಸುವೆ, ಸ್ವರ್ಗ ಸೌಭಾಗ್ಯಕ್ಕಾಗಿ ನನ್ನ ಜೀವನವನ್ನು ಪ್ರಾಮಾಣಿಕವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.